ಎಲ್ಲಿಯವರೆಗೂ ಜಯದೇವ್ ಮೇಲಿನ ಹೆದರಿಕೆಯಿಂದ ಆತನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಸುನಿಲ್ ಮುಂದೆ ಭೂಮಿಕಾ ಸತ್ಯದ ಅನಾವರಣ ಮಾಡಿಸಿದ್ದಾಳೆ. ಸತ್ಯ ರಿವೀಲ್ ಆಗುತ್ತಿದ್ದಂತೆ ಜಯದೇವ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ ಸುನಿ. ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕಿದೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವ್ ಮಾತಿಗೆ ಕಟ್ಟು ಬಿದ್ದು ಮಲ್ಲಿಯನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿರುವ ಸುನಿಲ್ ಜೊತೆ ಮನೆಯವರೆಲ್ಲ ಸೇರಿ ಮಲ್ಲಿ ನಿಶ್ಚಿತಾರ್ಥ ಕೂಡ ಮಾಡಿ ಮುಗಿಸಿದ್ದಾರೆ. ಇದೀಗ ಸುನಿ ಮುಂದೆ ಜಯದೇವ್ ಮುಚ್ಚಿಟ್ಟ ಸತ್ಯದ ಅನಾವರಣ ಆಗಿದೆ. ನನಗೆ ಮಲ್ಲಿ ಪಾಸ್ ಯಾವುದು ಬೇಡ, ಯಾರು ಏನು ಹೇಳ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ, ವರ್ತಮಾನ ಮತ್ತು ಭವಿಷ್ಯ ಮುಖ್ಯ ಎಂದಿದ್ದ ಸುನಿಲ್ ಮುಂದೆ ಭೂಮಿಕಾ ಮಲ್ಲಿಗೆ ಪಾಸ್ಟಲ್ಲಿ ಮೋಸ ಮಾಡಿರುವವರು ಇದೀಗ ಪ್ರೆಸೆಂಟ್ನಲ್ಲೂ ಇದ್ದಾರೆ. ಅವರಿಂದ ಯಾವುದೇ ಅಪಾಯ ಉಂಟಾಗಬಾರದು ಎಂದು ಸತ್ಯ ಹೇಳ್ತೀನಿ ಎನ್ನುತ್ತಾಳೆ. ಮಲ್ಲಿ ಮಾಜಿ ಗಂಡ ಬೇರೆ ಯಾರೂ ಅಲ್ಲ, ಗೌತಮ್ ದಿವಾನ್ ಅವರ ಸ್ವಂತ ತಮ್ಮ ಜಯದೇವ್ ಎಂದು ಭೂಮಿಕಾ ಜಯದೇವ್ ಅವರ ಹೆಸರು ಹೇಳುತ್ತಿದ್ದಂತೆ ಸುನಿಲ್ ಶಾಕ್ಗೆ ಒಳಗಾಗುತ್ತಾನೆ. ಜಯದೇವ್ ಹಾಕಿದ ಬಲೆಯಲ್ಲಿ ತಾನು ಸಂಪೂರ್ಣವಾಗಿ ಸಿಲುಕಿ ಹಾಕಿಕೊಂಡಿರುವ ಅನ್ನೋದನ್ನು ಸುನಿ ಅರ್ಥ ಮಾಡ್ಕೊಳ್ತಾನೆ. ವಿಷಯ ತಿಳಿದು ನೇರವಾಗಿ ಜಯದೇವ್ ಮುಂದೆ ಬಂದು ನಿಲ್ಲುವ ಸುನಿ ಜೇಡಿಗೆ ಆವಾಜ್ ಹಾಕುತ್ತಾನೆ. ಬಾಸ್, ನೀವು ಈ ತರ ಮಾಡ್ತೀರಿ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿಮ್ಮ ಸ್ವಂತ ಹೆಂಡತಿ ಮೇಲೆ ನನ್ನ ಚೂ ಬಿಟ್ಟಿದ್ದೀರಾ. ಖಂಡಿತವಾಗಿಯೂ ನಿಮ್ಮ ಹೆಂಡತಿಯನ್ನು ನಾನು ಮದುವೆ ಆಗುವುದಿಲ್ಲ ಎನ್ನುತ್ತಾನೆ. ಸುನಿಲ್ ಮಾತು ಕೇಳಿ ಜಯದೇವ್ ಏನು ಮಾಡ್ತಾನೆ? ಮತ್ತೆ ಬ್ಲಾಕ್ ಮೇಲ್ ಮಾಡಿ ಸುನಿಲ್ ಕೈಯಲ್ಲಿ ಮಲ್ಲಿಗೆ ತಾಳಿ ಕಟ್ಟಿಸ್ತಾನ, ಅಥವಾ ಸುನಿಲ್ ಜೀವನವನ್ನೇ ತೆಗೆದು ಕತೆಗೆ ಬೇರೊಂದು ಟ್ವಿಸ್ಟ್ ಕೊಡ್ತಾನ? ಯಾಕೆಂದ್ರೆ ಇದು ಜಯದೇವ್ ಆತ ಏನು ಮಾಡೋದಕ್ಕೂ ಹೇಸೋದಿಲ್ಲ. ಇನ್ನು ಸುನಿ ಜಯದೇವ್ ಕಳಿಸಿರುವಂತಹ ವ್ಯಕ್ತಿ, ಆತ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾದ್ರೆ ಗೌತಮ್ ದಿವಾನ್ ಅಂತೂ ಸುಮ್ಮನಿರುವಂತಹ ಚಾನ್ಸೇ ಇಲ್ಲ. ಸುನಿಲ್ಗೆ ಗೌತಮ್ ಕೈಯಿಂದ ಪೆಟ್ಟು ಬೀಳಬಹುದು, ಜೊತೆಗೆ ಜಯದೇವ್ಗೆ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಸಿಗಬಹುದು. ಎರಡರಲ್ಲಿ ಒಂದಾಗೋದಂತೂ ಗ್ಯಾರಂಟಿ ಆಗಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.